ಏನು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಗೆ ಒತ್ತಾಯಿಸಿ ಕಳೆದ 3 ದಿನಗಳಿಂದ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕೋರ್ಟ್ ಕಾಂಪೌಂಡ್ ಹತ್ತಿರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿ ಮುಖಂಡರಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಏನು ಪ್ರಮುಖ ಬೇಡಿಕೆ ಏನಿದೆ? ಪ್ರಮುಖ ಬೇಡಿಕೆ ಅಂದ್ರೆ ಬಿ ನಾಗೇಂದ್ರ ಅವರ ರಾಜೀನಾಮೆ. ಯಾಕಂದ್ರೆ ಅವರು ಹಳೆವಾಗ ಒಂದ್ಸಲ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಅವ್ರ ಮೇಲೆ ಆರೋಪಗಳು ಅದಾವ. ಅದ ಆರೋಪ ಈಗ ನ್ಯಾಯಾಲಯದಲ್ಲಿ ನಡೆದಿದೆ. ಅವ್ರದ್ದು ರಿಪೋರ್ಟ್ ಇನ್ನು ಬಂದಿಲ್ಲ, ನ್ಯಾಯದ ತೀರ್ಪು ಬಂದಿಲ್ಲ. ಮುಂಚೆನೆ ಇವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಕೋರ್ಟ್ದಲ್ಲಿ ಒಂದು ವಿಚಾರಣೆ ಇರುವಾಗ ಕೂಡ ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಹೌದೌದು, ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಇದು ಮೇನ್ ನಾವು ಹೋರಾಟ ಮಾಡಿ ನಡೆಸಿದೆವು. ಕೋರ್ಟ್ ನಲ್ಲಿ ಇದ್ದಾಗ ನೀವು ವಿಷಯ ಅವ್ರದ್ದು ಮತ್ತೆ ಭ್ರಷ್ಟಾಚಾರದ ವಿಷಯ ಇದೆ. 187 crore ಅಂದ್ರೆ ದೊಡ್ಡ ಅಮೌಂಟ್ ಇದೆ. ಮತ್ತೆ ಈ ಅಮೌಂಟ್ ಡೈರೆಕ್ಟ್ ಅವರು ಹಗರಣ ಮಾಡಿದ್ದಾರೆ ಸ್ಟ್ರೇಟ್ ವೇ. ಆ ಒಂದು ಹಗರಣದಲ್ಲಿ ಅವರು ಮಂತ್ರಿ ಇದ್ದಾಗ ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೆ ಅವರಿಗೆ ಮತ್ತೆ ಮಂತ್ರಿ ಸೀಟ್ ಕೊಡ್ತಾರೆ. ಹೌದು, ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಅವರಿಗೆ ಕೊಟ್ಟಿದ್ದಾರೆ. ಮತ್ತು ಅದರ ಸಲುವಾಗಿ ಇಡೀ ರಾಜ್ಯದಲ್ಲಿ ಬಿಜೆಪಿ ಜಿಲ್ಲಾ ಮಟ್ಟದಲ್ಲಿ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದೇ ನಾವು ಮಾಡ್ತಾ ಇದ್ದೇವೆ. ಮತ್ತು ಅವ್ರು ರಾಜೀನಾಮೆ ಕೊಡೋರು ಇರೋದನ್ನೇ ವಾಲ್ಮೀಕಿ ಸಮಾಜಗೋಸ್ಕರ ಏನೋ ಒಂದು ಫಂಡ್ ಇರುತ್ತೆ, ಆ ಒಂದು ಫಂಡ್ ಅನ್ನ ಮಿಸ್ಯೂಸ್ ಮಾಡ್ತಾರೆ. ಅದು ಮಾಡಿದ್ದಾರೆ ಅವರು. ಯಾಕಂದ್ರೆ ನೋಡ್ರಿ, ಬಡವರ ಫಂಡ್ ಇದೆ. ಅವರು ನಿಗಮದ ಅಧ್ಯಕ್ಷರಿರುವಾಗ ಅವ್ರ ಕೆಳಗಡೆ ಅವ್ರ ಮಂತ್ರಿ ಅವ್ರ ಕೆಳಗಡೆ ಇದು ನಿಗಮ್ ಇತ್ತು, ವಾಲ್ಮೀಕಿ ಸಮಾಜ ನಿಗಮ್ ಇತ್ತು. ನಿಗಮಿತ ರೊಕ್ಕ ಡೈರೆಕ್ಟ್ ಅವರು ಟ್ರಾನ್ಸ್ಫರ್ ಡಿಬಿಟಲ್ ಮಾಡಿದ್ದಾರೆ. ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿಸಿ ಅವರು ಯಾರಿಗೆ ಕೊಟ್ಟಿದ್ದಾರೆ ಅದು ತನಿಖೆನೇ ಆಗಿದೆ. ಅದು ಎಲ್ಲ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದ ಮೇಲೆ ಕೂಡ ಮತ್ತು ಅವರು ರಾಜೀನಾಮೆ ತಗೊಂಡಿದ ಮೇಲೆ ಕೂಡ ಇನ್ನೊಂದ್ಸಲ ಹೊಸ ಸರ್ಕಾರನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮತ್ತೆ ಮಂತ್ರಿ ಮಾಡ್ತಾರೆ ಅಂದ್ರೆ ಸ್ವಲ್ಪ ವಿಚಾರ ಗಂಭೀರ ಇದೆ, ಅವ್ರಿಗೆ ಮಾಡಬಾರದು. ಇದ್ರ ಮುಂದೆ ಹೇಗೆ ನಿಮ್ ಪ್ರತಿಭಟನೆ ಏನಿರುತ್ತೆ? ಈಗ ಸದ್ಯ ಪ್ರತಿಭಟನೆ ಅಹೋರಾತ್ರ ಧರಣಿ ಇದೆ. ಧರಣಿ ಮುಖಾಂತರ ನಾವು ಮಾಡ್ತಾ ಇದೀವಿ. ಧರಣಿ ಮುಖಾಂತರ ಇದು ಕೇಳಿಲ್ಲ ಅಂದ್ರೆ ಮತ್ತೆ ರಸ್ತೆ ಬೀದಿಯಲ್ಲಿ ನಾವು ಇದು ಸತ್ಯಾಗ್ರಹ ಮಾಡೋದು, ಉಗ್ರ ಆಂದೋಲನ ಮಾಡೋರು. 5,000 ಕೋಟಿ ಬಗ್ಗೆ ಏನು ನೀವು ಮಾತಾಡ್ತಿದ್ರೆ ಏನದು? ನೋಡ್ರಿ, 5,000 ಕೋಟಿ ಅಂದ್ರೆ ನಮ್ ಕ್ಷೇತ್ರದ MLA ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಾಗ ಮುಖ್ಯಮಂತ್ರಿ ಇತ್ತು, ಅವರು ಮಂತ್ರಿ ಇತ್ತು. ಮಂತ್ರಿ ಇರುವಾಗ ಅವ್ರ ಡಿಪಾರ್ಟ್ಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಹಣ 2 ತಿಂಗಳದ್ದು ಕೊಡ್ಲಿಲ್ಲ ಅವರು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ. ಮತ್ತು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಹುಬ್ಳಿ ಶಾಸಕರು ವಿಧಾನಸಭಾ ಕಲಾಪದಲ್ಲಿ ಕೇಳಿದ ಮೇಲೆ, ಪ್ರಶ್ನೆ 0 hours ಅಲ್ಲಿ ಕೇಳಿದ ಮೇಲೆ ಅವರು ಅಲ್ಲಿ ಬಂದು ಸುಳ್ಳು ಹೇಳಿದ್ರು, ನಾವು ಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟಿದ್ರು. ಅದ ದೊಡ್ಡ ಗಂಭೀರ ಇದೈತಿ. ಅದನ್ನ ನೋಡ್ರಿ, ವಿಧಾನಸಭೆಯಲ್ಲಿ ನೀವು ಸುಳ್ಳು ಹೇಳೋದು, ದಿಶಾ ತಪ್ಪೋದು ಬಹಳ ದೊಡ್ಡ ಇದೆಯಲ್ಲ. ಆಮೇಲೆ ಬಂದು ಒಪ್ಕೋದು, ಇಲ್ಲ ನಾವು ಕೊಡ್ಲಿಲ್ಲ ಅಂದ್ರೆ ಏನಾದ್ರೆ ರೊಕ್ಕ ಇಲ್ಲಿ ಒಟ್ಟು 5,000 crore. ಮತ್ತೆ ಇನ್ನೂವರೆಗೆ ಅದು ಹಾಕ್ಲಿಲ್ಲ ಅವರು ಕೂಡ ರಾಜೀನಾಮೆ ಬಿಡ್ತಾರೆ. ಹೌದು, ರಾಜೀನಾಮೆ ಬಿಡ್ತಾ ಇದ್ದಾರೆ. ರಾಜೀನಾಮೆ ಅವ್ರಿಗೆ ಈಗ ಮಂತ್ರಿ ಸ್ಥಾನ ಇಲ್ಲ. ಅವರು MLA ಆದರೂ ರಾಜೀನಾಮೆ ನೈತಿಕತೆ ಆಧಾರದಲ್ಲಿ ಕೊಡಬೇಕು ಅವರು. ಯಾಕಂದ್ರೆ ಅವ್ರ ಡಿಪಾರ್ಟ್ಮೆಂಟ್ ನಲ್ಲಿ ಅದು ಹಗರಣ ಆಗಿದೆ. ಮತ್ತು ಈಗ ಮತ್ತೆ ಅವರು ಆಕಾಂಕ್ಷಿ ಕೂಡ ಆದಾರು. ಮತ್ತೆ ಈಗ ಆಕಾಂಕ್ಷಿ ನೋಡ್ರಿ, ಬಿ ನಾಗೇಂದ್ರ ಏನ್ ಪರಿಸ್ಥಿತಿ ಆಗಿದೆ. 187 crore ನಾವು ಕೇಳತ್ತೇವೆ. ಇದು 5,000 crore ದೊಡ್ಡ ಹಗರಣ ಇದೆ. ಮತ್ತೆ ಇತರ ಸಲುವಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ರಸ್ತೆ ಮೇಲೆ ಇಳಿಬೇಕು ಅವ್ರಿಗೆ ಕೊಟ್ಟಿದ್ರೆ. ಮತ್ತು ಅವರು ಆಕಾಂಕ್ಷಿ ಆದಾರೆ. ಇದು ದೊಡ್ಡ ವಿಷಯ ಇದೆ. ಸೊ ಇದಷ್ಟು ಏನಂತಂದ್ರೆ ಸಚಿವ ಬಿ ನಾಗೇಂದರ್ ಇವರು ಒಂದು ವಾಲ್ಮೀಕಿ ಹಗರಣದಲ್ಲಿ ಹಾಕೊಂಡಿದೆ. ಹೀಗಾಗಿ ಅವ್ರು ಎಲ್ಲುವರೆಗೆ ತನ್ನ ರಾಜೀನಾಮೆ ಕೊಡಲ್ಲ, ಅಲ್ಲಿವರೆಗೆ ನಮ್ಮ ಪ್ರತಿಭಟನೆ ಅಹೋರಾತ್ರ ಪ್ರತಿಭಟನೆ ಇರುತ್ತೆ ಅಂತ ಈಗ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ರಾಜ್ಯದಂತೆ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಪಾಯಿಂಟ್ ನ್ಯೂಸ್.